ಶೇರ್ ಮಾರ್ಕೆಟ್ನಾಗ ಹೂಡಿಕೆ ಮಾಡೋರ್ಗ ನೀವು ಕೇಳಿದ್ರ ಫ್ಯೂಚರ್ನಾಗ ಯಾವ ಸೆಕ್ಟರ್ದ ಗ್ರೋತ್ ಭಾಳ ಐತೆ ಅಂತ ಕೇಳಿದ್ರ ಅವ್ರ ಏನಂತಾರಂದ್ರ ಪವರ್ ಸೆಕ್ಟರ್ದ ಗ್ರೋತ್ ಭಾಳ ಐತೆ ಅಂತಾರ ಆಲ್ಮೋಸ್ಟ್ ಎಲ್ಲಾರು ಇನ್ವೆಸ್ಟರ್ಸ್. ಅದ ಪವರ್ ಸೆಕ್ಟರ್ದ ಹೆಸರು ಬಂತಂದ್ರ ಅಲ್ಲಿ ಟಾಟಾ ಪವರ್ದ ಹೆಸರು ಬಂದ ಬರ್ತೈತಿ. ಮತ್ತ ಆಲ್ಮೋಸ್ಟ್ ಎಲ್ಲಾರ್ದು ಪೋರ್ಟ್ಫೋಲಿಯೋನಾಗ ಟಾಟಾ ಪವರ್ ಸ್ಟಾಕ್ ಇದ್ದ ಇರ್ತೈತಿ. ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ಇವತ್ ನಾವ ಟಾಟಾ ಪವರ್ದ ಡಿಟೇಲ್ನಾಗ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋನು ಮತ್ತ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋನು ನೋಡ್ರಿ ವೀಕ್ಷಕರೇ, ಇವತ್ತ ಟಾಟಾ ಪವರ್ದ ಪ್ರೈಸ್ ನಡೆದೈತಿ 431 ರೂಪಾಯಿ. ಟಾಟಾ ಪವರ್ದ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಕಿಂತ ಮೊದಲ ಟಾಟಾ ಪವರ್ದ ಫ್ಯೂಚರ್ದ ಏನೇನ್ ಪ್ಲಾನ್ ಐತಿ ಅಂತ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಇದ 12 ಮೇದ್ ರಿಪೋರ್ಟ್ ಐತಿ. ಟಾಟಾ ಪವರ್ದ ಸಿಇಒ ಅವ್ರ ಏನ್ ಹೇಳ್ಯಾರ ಅಂತಂದ್ರ 20% ಶೇರ್ PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನಾದ 20% ಶೇರ್ ಅನ್ನ ಇವ್ರ ತಗೋಬೇಕ್ ಮಾಡ್ಯಾರಿ. ಇದೊಂದ್ ಚಲೋ ಗುಡ್ ಸಂಕೇತ ರೀ. ಮತ್ತ ಕಂಪ್ನಿದ್ ಇಲ್ಲಿ ನಮಗ ರಿನ್ಯೂಯಬಲ್ ಎನರ್ಜಿ ಕಡೆ ಬಾ ಹೊಂಟೈತಿ ಕಂಪ್ನಿ ಅಂತ ಕಂಪ್ನಿದ ಗೋಲ್ಗಳು ಕಾಣ್ತಾವ್ ನಮಗಿಲ್ಲಿ. ಮತ್ ವೀಕ್ಷಕರೇ, ಇಲ್ಲಿ ನೋಡ್ಬೋದ ಇನ್ನೊಂದ್ ರಿಪೋರ್ಟ್. ಟಾಟಾ ಪವರ್ ಇನ್ವೆಸ್ಟ್ ಮಾಡೋರ್ ಇದಾರ $10 ಬಿಲಿಯನ್ ಕ್ಲೀನ್ ಎನರ್ಜಿನಾಗ್ರಿ. ಗ್ರೀನ್ ಎನರ್ಜಿನೂ ಅನ್ಬೋದ್ರಿ ನಾವು ಕ್ಲೀನ್ ಎನರ್ಜಿಗ ಅಂತಂದ್ರೆ ಇದ್ರಲ್ಲ ಏನು ಪೊಲ್ಯೂಷನ್ ಆಗಂಗಿಲ್ಲ, ಏನೂ ಇಲ್ಲ. ಅಂತಾದ್ರನಾಗ ಇವ್ರ $10 ಬಿಲಿಯನ್ ಅನ್ನ ಇನ್ವೆಸ್ಟ್ ಮಾಡೋರಿದಾರ್ರಿ ಫೈನಾನ್ಸಿಯಲ್ 25 ಅಂತಂದ್ರ ನೀವು ನೋಡ್ಬೋದ ವೀಕ್ಷಕರೇ, ಕಂಪ್ನಿದ್ ಗೋಲ್ ಎಷ್ಟು ಚಲೋ ಇದಾವ ಅಂತ ನಿಮಗ್ ಗೊತ್ತಾಗ್ತೈತಿ. ಫ್ಯೂಚರ್ನಾಗ ಕಂಪ್ನಿ ರಿನ್ಯೂಯಬಲ್ ಎನರ್ಜಿ ಕಡೆ ಬಾಳ ಹೊಂಟೈತಿ. ಥರ್ಮಲ್ ಎನರ್ಜಿ ಅವೆಲ್ಲಾ ಬಿಟ್ಟ ರಿನ್ಯೂಯಬಲ್ ಎನರ್ಜಿ ಕಡೆ ಅವ್ರ ರುಚಿಯನ್ನ ತೋರ್ಸತಾರಂತ ನಮಗ್ ಗೊತ್ತಾಗ್ತೈತಿ. ಇದ್ರಲ್ಲೇ ಏನ್ ಗೊತ್ತಾಗ್ತೈತಿ ಅಂದ್ರೆ ಕಂಪ್ನಿ ಫ್ಯೂಚರ್ನಾಗ ಬೆಳೆಯೋದ ಬಾಳ ಚಾನ್ಸಸ್ ಇದಾವ ಅಂತ ನಮಗ್ ಗೊತ್ತಾಗ್ತೈತಿ. ಮತ್ ವೀಕ್ಷಕರೇ, ಟಾಟಾ ಪವರ್ದ ಇದು ರಿಪೋರ್ಟ್ ನೋಡ್ಬೋದು ನೀವು. ನೋಡ್ರಿ, ಟಾಟಾ ಪವರ್ 2015 ಥರ್ಮಲ್ ಎನರ್ಜಿಲೆ 84% ಕರೆಂಟ್ ಜನರೇಟ್ ಮಾಡ್ತೀರ. ಮತ್ತ ಕ್ಲೀನ್ ಅಂಡ್ ಗ್ರೀನ್ ಎನರ್ಜಿಲೆ ಬರೀ 16% ಮಾಡ್ತೀರ. ಅದೇ 24 ನೋಡ್ರಿ 60% ಥರ್ಮಲ್ ಎನರ್ಜಿ ಮತ್ತ 40% ಕ್ಲೀನ್ ಅಂಡ್ ಗ್ರೀನ್ ಎನರ್ಜಿ ಅವ್ರ ತಯಾರ್ ಮಾಡತಾರ. ಅದೇ 2030 ತಕ 70% ಕ್ಲೀನ್ ಅಂಡ್ ಗ್ರೀನ್ ಎನರ್ಜಿಯನ್ನ ತಯಾರ್ ಮಾಡವ್ರ ಮತ್ತ ಬರೀ 30% ಥರ್ಮಲ್ ಎನರ್ಜಿ ಪ್ರೊಡ್ಯೂಸ್ ಮಾಡವ್ರ. ಅದ 2045 ತನಕ 100% ಗ್ರೀನ್ ಎನರ್ಜಿ ಮತ್ತ ಕ್ಲೀನ್ ಎನರ್ಜಿಯನ್ನ ಮಾಡೋ ಇವ್ರದ ಟಾರ್ಗೆಟ್ ಐತಿ. ನೋಡ್ರಿ ವೀಕ್ಷಕರೇ, ಇದ್ರಲ್ಲೇ ಏನ್ ಗೊತ್ತಾಗ್ತೈತಿ ಅಂದ್ರೆ ಕಂಪ್ನಿ ವಿಷನ್ ಬಾಳ ದೊಡ್ಡದೈತಿ. ಮತ್ತ ಈಗ ಫ್ಯೂಚರ್ನ್ಯಾಗ ಗ್ರೀನ್ ಎನರ್ಜಿದ ಡಿಮಾಂಡ್ ಬಾಳ ಐತ್ರಿ. ಯಾಕಂದ್ರೆ ನೀವು ನೋಡಬಹುದು ಈಗ ಪೊಲ್ಯೂಷನ್ ಇತರ್ಲೆ ಸಮಸ್ಯೆ ಆಗತೈತಿ. ಮತ್ತ ಫ್ಯೂಲ್ ರೇಟನು ಬಾಳ ಆಗತಾವ. ಅದ್ರಲ್ಲೇ ಈಗ ಎಲ್ಲಾ ವೆಹಿಕಲ್ಗಳು ಆಲ್ಮೋಸ್ಟ್ ಇಲೆಕ್ಟ್ರಿಕ್ ಆಗುವ ಮತ್ತ ಹೆಚ್ಚು ಡಿಮಾಂಡ್ ಆಗೋದ. ಮತ್ತ ರಿನ್ಯೂಯಬಲ್ ಎನರ್ಜಿ ಮತ್ತೆ ಗ್ರೀನ್ ಎನರ್ಜಿಗ ಡಿಮಾಂಡ್ ಹೆಚ್ಚು ಬರೋದ. 100% ಗ್ರೀನ್ ಎನರ್ಜಿ ಮಾಡೋದು ಇವ್ರ ಟಾರ್ಗೆಟ್ ಇದ್ರೆ ಇದೊಂದ ಬೆಸ್ಟ್ ಟಾರ್ಗೆಟ್ ಐತ್ರಿ. ಕಂಪ್ನಿದ ಫ್ಯೂಚರ್ ಗೋಲ್ಗಳು ನಮಗ್ ಗೊತ್ತಾಗ್ತೈತಿ. ಮತ್ತೆ ಕಂಪ್ನಿ ಫ್ಯೂಚರ್ನಾಗ ಹೆಂಗ್ ಹೋಗ್ಬೋದಂತ ನಮಗ ಇವ್ 3 ರಿಪೋರ್ಟ್ಲೆ ಗೊತ್ತಾಗ್ತೈತ್ರಿ ವೀಕ್ಷಕರೇ. ತಿಳಿತ್ರಿ ವೀಕ್ಷಕರೇ, ಕಂಪ್ನಿದ ಏನೇನ್ ಮುಂದ್ ಫ್ಯೂಚರ್ ಪ್ಲಾನ್ ಏನೇನಿದಾವ ಅಂತ. ಫ್ಯೂಚರ್ ಪ್ಲಾನ್ ಕಂಪ್ನಿದ ಕ್ಲೀನ್ ಅಂಡ್ ಗ್ರೀನ್ ಎನರ್ಜಿ ಕಡೆ ಹೋಗೋದ ಬಹಳ ಒಲವು ಐತ್ರಿ ಇವ್ರದ ಫ್ಯೂಚರ್ ಪ್ಲಾನ್ ಅಂತಂದ್ರ ಟಾಟಾ ಪವರ್ದ. ಈಗ ಬರ್ರಿ ಟಾಟಾ ಪವರ್ದ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಣ. ನೋಡ್ರಿ, ಟಾಟಾ ಪವರ್ದ ಮಾರ್ಕೆಟ್ ಕ್ಯಾಪ್ 1,37,831 ಕೋಟಿ ಐತಿ. ಮತ್ತ ಟಾಟಾ ಪವರ್ದ ಸ್ಟಾಕ್ ಪಿ ಐತಿ 39.2. ಇಂಡಸ್ಟ್ರೀಸ್ ಪಿ ಐತಿ 30.9 ಅಂತಂದ್ರ ವೀಕ್ಷಕರೇ ಸ್ವಲ್ಪ ಓವರ್ ವ್ಯಾಲ್ಯೂಡ್ ಐತಿ. ಖರೆ ಕಂಪ್ನಿ ಫ್ಯೂಚರ್ ಐತಿ. ಕಂಪ್ನಿ ಫ್ಯೂಚರ್ ಇತ್ತ ಅಂತಂದ್ರ ತಂತಾನೆ EPS ಹೆಚ್ಚಾಗ್ತೈತಿ. EPS ಹೆಚ್ಚಾತಂದ್ರ ನಿಮ್ಗ ತುಟ್ಟಿ ಪೀಲೆ ತೊಂದ್ರನು ಅದ್ ನಿಮ್ಗ ಆಮ್ಯಾಗ ಕಮ್ಮಿ ಪೀಲೆ ಬೀಳ್ತೈತಿ. ಮತ್ತ ವೀಕ್ಷಕರೇ ನೋಡ್ರಿ, ಬುಕ್ ವ್ಯಾಲ್ಯೂ 101 ರೂಪಾಯಿ ಐತಿ. ಫೇಸ್ ವ್ಯಾಲ್ಯೂ 1 ರೂಪಾಯಿ ಐತಿ. ROE ನೋಡ್ರಿ 11.5 ಐತಿ. ROE ಸ್ವಲ್ಪ ಕಮ್ಮಿ ಐತಿ. ROE ಸ್ವಲ್ಪ ಹೆಚ್ಚಾಗ್ಬೇಕ್ರಿ ವೀಕ್ಷಕರೇ. ನೋಡ್ರಿ ವೀಕ್ಷಕರೇ, ನಾವ ಕಂಪ್ನಿದ ಚಾರ್ಟ್ ನೋಡೋಣ. ನೋಡ್ರಿ, ಕಂಪ್ನಿ ಚಾರ್ಟ್ ನೋಡ್ರನ ಗೊತ್ತಾಗ್ತೈತಿ ಕಂಪ್ನಿ ಎಷ್ಟು ಚಲೋ ಗ್ರೋತ್ ತೋರ್ಸೈತ ಅಂತ. ನೋಡ್ರಿ 5 ವರ್ಷನಾಗ ಕಂಪ್ನಿ ಹೆಂಗ್ ಏರೈತ ಅಂತ. ನೋಡ್ರಿ 5 ವರ್ಷ ನೋಡ್ರಿ, ಅಲ್ಲಿ 2019 67 ರೂಪಾಯಿ ಇತ್ತ. ಮತ್ತೆ ಈಗ ಐತಿ ಇವತ್ತಿನ ಪ್ರೈಸ್ 431 ರೂಪಾಯಿ ಐತಿ. ಅಂತಂದ್ರ ಕಂಪ್ನಿ ಭಾರಿ ಗ್ರೋತ್ ತೋರ್ಸೈತ್ರಿ. ನೋಡ್ರಿ ವೀಕ್ಷಕರೇ, ಕಂಪ್ನಿದ ಪ್ರಾನ್ಸ್ ಅಂಡ್ ಕಾನ್ಸ್ ನೋಡೋಣ ಈಗ. ನೋಡ್ರಿ, ಕಂಪ್ನಿ ನೋಡ್ರಿ ಪ್ರಾಫಿಟ್ ಗ್ರೋತ್ 74% CAGR ಲಾಸ್ಟ್ 5 ವರ್ಷನಾಗ ಪ್ರಾಫಿಟ್ ಗ್ರೋತ್ ಅನ್ನ ಗ್ರೋ ಮಾಡೈತ್ರಿ. ಇದೊಂದ್ ಬೆಸ್ಟ್ ರೀ. ನೋಡ್ರಿ, ಮತ್ತ ಕಂಪ್ನಿ ಡಿವಿಡೆಂಟ್ ಅನ್ನು ಕೊಡ್ತೈತ್ರಿ. ಮತ್ತ ಕಂಪ್ನಿದ್ ಕಾನ್ಸ್ ಏನಂತಂದ್ರ ಸ್ಟಾಕ್ ನೋಡ್ರಿ 4.26 ಟೈಮ್ಸ್ ಹೆಚ್ಚು ಬುಕ್ ವ್ಯಾಲ್ಯೂಕ್ಕಿಂತ ಹೆಚ್ಚು ಟ್ರೇಡ್ ಆಗತೈತಿ. ಖರೆ ಚಲೋ ಕಂಪ್ನಿ ನಿಮ್ಗ ಬುಕ್ ವ್ಯಾಲ್ಯೂಕ್ಕಿಂತ ಹೆಚ್ಚನ ಸಿಗ್ತಾವ್ರಿ ಯಾವಾಗನು. ಮತ್ತ ಕಂಪ್ನಿದ್ ನೋಡ್ರಿ ಇಲ್ಲಿ ರಿಟರ್ನ್ ಆನ್ ಇಕ್ವಿಟಿ ಕಮ್ಮಿ ಐತಿ. ಇದು ನಂಗೂ ಸೇರ್ಲಿಲ್ರಿ. ಇದ ಕಂಪ್ನಿ ಲಾಸ್ಟ್ 3 ವರ್ಷನಾಗ 11.3 ರಿಟರ್ನ್ ಆನ್ ಇಕ್ವಿಟಿ ಐತಿ. ಇದು 15ರಿಂದ 20 ಮ್ಯಾಗ ಇತ್ತಂದ್ರ ಬಾಳ ಚಲೋ ರೀ ರಿಟರ್ನ್ ಆನ್ ಇಕ್ವಿಟಿ. ನೋಡ್ರಿ, ಪಿಯರ್ ಕಂಪೇರ್ ಮಾಡ್ರ ನೋಡ್ರಿ ನಂಬರ್ 1 ಐತಿ NTPC, ನಂಬರ್ 2 ಐತಿ ಪವರ್ ಗ್ರಿಡ್, ಆಮೇಲೆ ಅಡಾನಿ ಗ್ರೀನ್ ಎನರ್ಜಿ, ಅಡಾನಿ ಪವರ್, ಆಮೇಲೆ ಟಾಟಾ ಪವರ್. ನೋಡ್ರಿ ವೀಕ್ಷಕರೇ, ಇತರದ ಕಾಂಪಿಟೇಷನ್ ಬಹಳ ದೊಡ್ಡ ದೊಡ್ಡ ಕಂಪ್ನಿಗಳೇ ಮತ್ತೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಕೂಡ ಐತಿ ಅಂತಂದ್ರೆ ಈಜಿ ಇಲ್ರಿ.
ಖರೆ ಟಾಟಾ ಪವರ್ ಅಂತಂದ್ರ ಟಾಟಾನು ಏನ್ ಬಾಳ ಕಮ್ಮಿ ಇಲ್ಲ, ಅದು ದೊಡ್ಡ ಕಂಪ್ನಿ ಐತ್ರಿ. ಇವಕ್ಕೆಲ್ಲ ಕಾಂಪಿಟೇಷನ್ ಕೊಡೋದ ಪವರ್ ಐತ್ರಿ ಟಾಟಾಗ. ನೋಡ್ರಿ ವೀಕ್ಷಕರೇ, ಕ್ವಾರ್ಟರ್ಲಿ ನೋಡೋದ್ ಬೇಡ, ಯಾಕಂದ್ರೆ ಕ್ವಾರ್ಟರ್ಲಿ ನೋಡ್ರ ಬರೀ ಶಾರ್ಟ್ ಟರ್ಮ್ ವ್ಯೂ ಗೊತ್ತಾಗ್ತೈತಿ. ನಾವು ಲಾಂಗ್ ಟರ್ಮ್ ಸಂಬಂಧ ಈ ಸ್ಟಾಕ್ ಅನ್ನ ನೋಡತ್ತೀವಿ ಅನ್ನ ಇಯರ್ಲಿ ನೋಡೋಣ. ನೋಡ್ರಿ ವೀಕ್ಷಕರೇ, ಇಯರ್ಲಿ ನೋಡ್ರಿ ಕಂಪ್ನಿ ಸೇಲ್ಸ್ ನೋಡ್ರಿ ಗ್ರೋ ಆಗತ್ತವ ಏನಿಲ್ಲ ನೋಡ್ಬೇಕ. ನೋಡ್ರಿ 22ನ್ಯಾಗ 42,816 ಕೋಟಿ ಇತ್ತ, 23ನ್ಯಾಗ 55,109 ಕೋಟಿ ಇತ್ತ. ನೋಡ್ರಿ ಈಗ 24ನ್ಯಾಗ 61,449 ಕೋಟಿ ಐತಿ. ಅಂತಂದ್ರ ಸೇಲ್ಸ್ ಚಲೋ ಗ್ರೋತ್ ಆಗತೈತಿ. ಸೇಲ್ಸ್ ಕೂಡ ರೆವೆನ್ಯೂನು ಗ್ರೋತ್ ಆಗತೈತಿ ಏನಂತ ನೋಡೋಣ ನೋಡ್ರಿ. ನೀವು ನೋಡಬಹುದ ಲಾಸ್ಟ್ 5 ವರ್ಷನಾಗ ರೆವೆನ್ಯೂ 2020ನ್ಯಾಗ 29,136 ಕೋಟಿ ಇತ್ತ. ಅದ 23ನ್ಯಾಗ ಎಷ್ಟಾತಂತಂದ್ರ 55,109 ಕೋಟಿ ಆತ. ಮತ್ತ 2024ನ್ಯಾಗ 61,448 ಕೋಟಿ ಆತ. ನೋಡ್ರಿ ವೀಕ್ಷಕರೇ, ಇದ್ ಗ್ರಾಫ್ ನೋಡ್ಯಾಗ ಗುರ್ತಾಗತೈತಿ ಹೆಂಗ್ ಏರ್ಕೊಂತ ಹೋಗತೈತಿ. ಹಿಂಗ್ ಏರ್ಕೊಂತ ಹೋಗೋ ಗ್ರಾಫ್ ಇತ್ತಂದ್ರ ಆ ಕಂಪ್ನಿ ಚಲೋ ಅಂತ ತಿಳ್ಕೊಂಡ್ಬಿಡೋದ್ರಿ. ಮತ್ತ ನೆಟ್ ಪ್ರಾಫಿಟ್ ನೋಡ್ರಿ ವೀಕ್ಷಕರೇ, ನೆಟ್ ಪ್ರಾಫಿಟ್ 2021ನ್ಯಾಗ 611 ಕೋಟಿ ಇತ್ತ. ಮತ್ತೆ 2023ನ್ಯಾಗ 610 ಕೋಟಿ ಆತ. ಮತ್ತ ಈಗ ಡೈರೆಕ್ಟ್ 2024ನ್ಯಾಗ 3,102 ಕೋಟಿ ಆತ. ನೆಟ್ ಪ್ರಾಫಿಟ್ ನಾಗನು ಈ ವರ್ಷ ಮ್ಯಾಸಿವ್ ಗ್ರೋತ್ ತೋರ್ಸೈತ್ರಿ. ನೋಡ್ರಿ, ಹೋದ್ ವರ್ಷ 610 ಕೋಟಿ ಇತ್ತ, ಈ ವರ್ಷ ಡೈರೆಕ್ಟ್ 3,102 ಕೋಟಿ ತೋರ್ಸೈತಿ. ಮತ್ ನೋಡ್ಬೋದ EPS ಗ್ರೋತ್ನು ಹೆಂಗ್ ಹೆಚ್ಚಾಕೊಂತ ಹೋಗೈತಿ. ಗ್ರಾಫ್ ನೋಡ್ರ ಗೊತ್ತಾಗ್ತೈತಿ. 2023ನ್ಯಾಗ 10.43 ರೂಪಾಯಿ ಇತ್ತ, ಈಗ 11.56 ರೂಪಾಯಿ ಆಗೈತಿ EPS ಏರ್ಕೊಂತ ಹೋದ್ರ ಚಲೋ ರೀ ವೀಕ್ಷಕರೇ. ಮತ್ ನೋಡ್ರಿ, ಈಗ ಸಾಲ ನೋಡೋಣ. ಕಂಪ್ನಿದ ಸಾಲ ನೋಡ್ರಿ, 53,689 ಕೋಟಿ ಸಾಲ ಐತಿ. ಮತ್ತ ರಿಸರ್ವ್ 32,036 ಕೋಟಿ ಐತಿ. ಅಂತಂದ್ರ ವೀಕ್ಷಕರೇ, ಸಾಲ ಬಾಳ ಐತಿ, ರಿಸರ್ವ್ ಕಿಂತ ಹೆಚ್ಚ ಸಾಲ ಐತಿ. ಸ್ವಲ್ಪ ಸಾಲ ಕಂಪ್ನಿ ಕಡಿಮೆ ಮಾಡ್ಬೇಕ. ಕಡಿಮೆ ಮಾಡ್ರ ಚಲೋ ಅನಸ್ತೈತ್ರಿ ನಂಗೆ. ಯಾಕಂದ್ರ ನಾ ಹೆಚ್ಚ ಸಾಲ ಇದ್ದಿದ್ದು ಕಂಪ್ನಿನಾಗ ಇನ್ವೆಸ್ಟ್ ಮಾಡಂಗಿಲ್ಲ ವೀಕ್ಷಕರೇ. ಈಗ ನೋಡೋಣ ನಾವ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋಣ. ನೋಡ್ರಿ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನಾಗ ಪ್ರಮೋಟರ್ಸ್ ಇದಾರ 46.86% ಪ್ರಮೋಟರ್ಸ್ ಇದಾರ. FIIs 9.44% ಇದಾರ. DIIs 15.47% ಇದಾರ. ಗೌರ್ಮೆಂಟ್ 0.33% ಇದಾರ. ಮತ್ತ ಪಬ್ಲಿಕ್ 27.91% ಇದಾರ. ವೀಕ್ಷಕರೇ, ಪ್ರಮೋಟರ್ಸ್ ಚಲೋ ಇದಾರಿ, 46.86. ನೋಡ್ರಿ, ಲಾಸ್ಟ್ 4 ವರ್ಷ ಆತ ಇಷ್ಟ ಸ್ಟೇಕ್ ಐತ್ರಿ ಪ್ರಮೋಟರ್ಸ್. 20ನ್ಯಾಗ ಕಮ್ಮಿ ಇತ್ತ, ಮತ್ 21ನ್ಯಾಗ ಹೆಚ್ಚ ಮಾಡ್ಕೊಂಡಾರ. ಅಂತಂದ್ರ ಇದ ಚಲೋ ಸಂಕೇತ್ ರೀ. ಪ್ರಮೋಟರ್ಸ್ ಹೆಚ್ಚಾಗತಾರ. ಪ್ರಮೋಟರ್ಸ್ ಹೆಚ್ಚಿದ್ರ ಕಂಪ್ನಿ ಚಲೋ ರೀ. ತಿಳಿದ್ರಿ ವೀಕ್ಷಕರೇ, ನೋಡ್ಬೋದು ನೀವು. ಈಗ ಟೆಕ್ನಿಕಲ್ ನಾ ಹೇಳ್ತೇನಿ ನೋಡ್ರಿ. ಟೆಕ್ನಿಕಲ್ ನಾಗ ನಾವು ನೋಡ್ರಿ, ಈಗ ರೀಸೆಂಟ್ ಇಲ್ಲಿ ಸಪೋರ್ಟ್ ಮ್ಯಾಗ ಸಪೋರ್ಟ್ ತಗೊಂಡ ಮ್ಯಾಗ ಹೋಗೈತಿ. ಎಷ್ಟಿತ್ತು ರೀಸೆಂಟ್ ಸಪೋರ್ಟ್ ಅಂದ್ರ 410 ರೂಪಾಯಿ ಇತ್ತ ರೀಸೆಂಟ್ ಸಪೋರ್ಟ್. ಮತ್ತ ತಪ್ಪ ಏನ್ರಿ ಇದ್ ಲೆವೆಲ್ ಮುರಿತ್ ಅಂತಂದ್ರ, 1ನೇ ಸಪೋರ್ಟ್ ಮುರಿತ್ ಅಂತಂದ್ರ ಇದ್ 2ನೇ ಸಪೋರ್ಟ್ 365 ಸಮೀಪ ತಗೋಬಹುದು. ನೋಡ್ರಿ ವೀಕ್ಷಕರೇ, ನಂಗರೆ ಅನಸ್ತೈತಿ ಟಾಟಾ ಪವರ್ದ ಫ್ಯೂಚರ್ ಪ್ಲಾನ್ ಅನ್ನ ನೋಡಿದ್ರ ಇದೊಂದ್ ಚಲೋ ಗ್ರೋ ಆಗ್ಬೋದ. ಮತ್ತ ಪ್ರಮೋಟರ್ಸ್ ಟಾಟಾ ಇದಾರಂತಂದ್ರ ಕಂಪ್ನಿ ಮ್ಯಾಗ ವಿಶ್ವಾಸನೂ ಇರ್ತೈತಿ. ಮತ್ತ ಪ್ರಮೋಟರ್ಸ್ ಹೆಚ್ಚಿದಾರ. ಪ್ರಮೋಟರ್ಸ್ ಹೆಚ್ಚಿದ್ರ ಏನಂತಂದ್ರ ನಿಮ್ಕಿಂತ ಹೆಚ್ಚ ರೊಕ್ಕ ಅವ್ರು ಹತ್ತಿರ್ತಾವ್ರಿ. ಅವ್ರು ರೊಕ್ಕ ಹೆಚ್ಚಿರ್ತಾವಂದ್ರ ಅವ್ರ ರಿಸ್ಕ್ ಹೆಚ್ಚ ತೊಗೊಳಂಗಿಲ್ಲ. ತಗೊಂಡ್ರನು ಚಲೋ ಕಡೆ ರಿಸ್ಕ್ ತಗೋತಾರ. ಪ್ರಮೋಟರ್ಸ್ ಹೆಚ್ಚಿದಾರ. ಕಂಪ್ನಿನೂ ಚಲೋ ಐತಿ. ಕಂಪ್ನಿ ಸ್ವಲ್ಪ ಸಾಲ ಕಮ್ಮಿ ಮಾಡ್ಬೇಕ. ರಿಟರ್ನ್ ಆನ್ ಇಕ್ವಿಟಿ ಸ್ವಲ್ಪ ಹೆಚ್ಚ ಮಾಡ್ಬೇಕ. ನಾರೇ ಹೇಳ್ತೇನಿ, ಇದು ಒಂದ್ ಲಾಂಗ್ ಟರ್ಮ್ ಸಂಬಂಧ ತಗೊಳಕ್ ಒಂದ್ ಬೆಸ್ಟ್ ಸ್ಟಾಕ್ ಐತಿ. ಮತ್ತ ಫ್ಯೂಚರ್ ಯಾವ ಸೆಕ್ಟರ್ ನಾಗ ಫ್ಯೂಚರ್ ಐತ್ಲಾರಿ ಆ ಸೆಕ್ಟರ್ ನಾಗ ಕೆಲಸ ಮಾಡತೈತಿ ಅಂತಂದ್ರ ಫ್ಯೂಚರ್ ನ ಈ ಕಂಪ್ನಿ ದೊಡ್ಡದಾಗೋ ಚಾನ್ಸಸ್ ಐತಿ. ಮತ್ತ ಇತಲೇ ರಿಟರ್ನ್ ನಿಮಗ ಸಿಗಬಹುದು. ವೀಕ್ಷಕರೇ, ಹಿಂದ್ ಹೆಂಗ್ ಗ್ರೋತ್ ಆತ್ ಹಂಗ ಈಗೂ ಗ್ರೋತ್ ಆಗ್ತೈತ ಅಂತ ಏನ್ ಹೇಳಕ್ ಬರಂಗಿಲ್ಲ. ಯಾಕಂದ್ರ ಕಂಪ್ನಿ 1,30,30,000 ಕೋಟಿ ಮಾರ್ಕೆಟ್ ಕ್ಯಾಪ್ ತಲುಪೈತಿ. ಮತ್ತ ಕಾಂಪಿಟೇಷನ್ ಹೆಚ್ಚೈತಿ. ಇದನ್ನ ನೀವು ಶಾರ್ಟ್ ಟರ್ಮ್ ಸಂಬಂಧ ಬಾಯ್ ಮಾಡಾಕ್ರಿ ನಾ ನಿಮಗ್ ಹೇಳಂಗಿಲ್ಲ. ಇದೊಂದ ಲಾಂಗ್ ಟರ್ಮ್ ಸಂಬಂಧ ಬಾಯ್ ಮಾಡಿಡಾಕ ಒಂದ್ ಬೆಸ್ಟ್ ಸ್ಟಾಕ್ ಐತಿ. ಇದ್ ನನ್ ಕಡೆಯಿಂದ ಬಾಯ್ ರೆಕಮೆಂಡೇಶನ್ ಇಲ್ಲಾಗಿತ್ತ. ನೀವೇನ್ರಿ ಬಾಯ್ ಮಾಡ್ಬೇಕಂದ್ರ ನಿಮ್ ಫೈನಾನ್ಷಿಯಲ್ ಅಡ್ವೈಸರ್ದ ಅಡ್ವೈಸ್ ತೋರಿ. ಮತ್ತ ನಾ ಸೆಬಿ ರಿಜಿಸ್ಟರ್ಡ್ ಇಲ್ಲ. ವೀಕ್ಷಕರೇ, ನೀವು ಬಾಯ್ ಮಾಡ್ಬೇಕಂದ್ರ ಟಾಟಾ ಪವರ್ ನಿಮ್ದ ಫೈನಾನ್ಷಿಯಲ್ ಅಡ್ವೈಸರ್ದ ಅಡ್ವೈಸ್ ತಗೊಂಡ್ ಬಾಯ್ ಮಾಡ್ರಿ. ಈ ವಿಡಿಯೋ ಚಲೋ ವಿಡಿಯೋಗೆ ಲೈಕ್ ಮಾಡ್ರಿ. ಈ ಚಾನಲ್ ಮ್ಯಾಗ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ನ ವಿಡಿಯೋ ಹಾಕ್ತಿರ್ತೇನೆ. ಧನ್ಯವಾದಗಳು.